ಇವನು ಸೂರ್ಯ ಎಲ್ಲ ಮಾಡ್ತಾನೆ. ಫ್ರೆಂಡ್ಸ್ ಏನ್ ಹೇಳಕ್ ಬಂದೆ ಮರ್ತೋಯ್ತಲ್ಲ. ಪಾರ್ಟ್ ವಿಡಿಯೋ ಹಾಕೋದ್ ಮರ್ತೋಗ್ಬಿಟ್ಟಿದೆ ಗೈಸ್. ಮೈಂಡ್ ಸೆಟ್ ಯಾವ ತರ ಬರ್ತದೆ ಒಳ್ಳೆ ಕಾನ್ಸೆಪ್ಟ್ ಗಳ ತರ ವಿಡಿಯೋ ಮಾಡ್ಬೇಕು, ಅವಾಗ್ಲೇನೆ ವಿಡಿಯೋಸ್ ಎಲ್ಲ ಹೋಗೋದು. ನಾವು ನಾವಿಬ್ರು ಕಷ್ಟ ಸುಖ ಮಾತಾಡ್ತಿದೀವಿ, ನಮ್ಮ ಫ್ಯೂಚರ್ ಆಫ್ ಯೂಟ್ಯೂಬ್ ಚಾನಲ್ ಹೇಗಿರುತ್ತೆ ಅಂತ. ಮತ್ತೆ ಸಿನಿಮಾ ಬೇಡಿ 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 ಮುಳ್ಳಿನ ಚಪ್ಪಲಿ ಮೇಲೆ ಕುಣಿತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ನಾವು ಒಂಥರ ಡಿಫ್ರೆಂಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಈಗ ಟೈಮು 12:50. ಪ್ರಭು ಮನೆಗೆ ಜಾಗರಣೆ ಮಾಡೋದಂತ ಹೋಯ್ತಾ ಇದ್ದೀನಿ. ಇಲ್ಲಿ ಫುಲ್ ಚಳಿ ಇದೆ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗೋದಂಬಿಟ್ಟು ಹೋಯ್ತಾ ಇದ್ದೀವಿ. ನೋಡಿ 12:50, 1 ಗಂಟೆ ಅನ್ನೋ ಟೈಮಲ್ಲಿ ಹೆಂಗೆ ನಡ್ಕೊಂಡು ಹೋಯ್ತಾ ಇದ್ದೀವಿ. ಪ್ರಭು ಮನೆ ಕರ್ಕೊಂಡ್ಬಿಟ್ಟವನೆ. ಈಗ ಯಾವ ಮನೆಗಲ್ಲ ಇವ್ರಗಳ ನಿಜ ಜಾಗರಣೆ ಮಾಡ್ತೀವಿ ಅಂತ ನಂಗೆ ಯಾಕೋ ಡೌಟ್ ಪದೈತೆ. ನಾನಂತೂ ಮಾಡ್ಲೇಬೇಕು. ಎಕ್ಸ್ಟ್ರಾ ಬಾಡಿಗೆ ಮನೆ ಅಂತ ಇದು ಗೊತ್ತಿರ್ಲಿಲ್ಲ. ನೋಡದ ಜಾಗರಣೆನೆ ಮಾಡ್ತಾರೋ ಇಲ್ಲ ಸೈಗಂಗ್ ಆಡ್ತಾರೋ ನೋಡಲ್ಲ. ಕಾಲ್ ನೋಡ್ಬೇಕಾಗಿದೆ. ಹೀಗೂ ಹುಂಟೆ ಪ್ರಭು ಮಾತೇ ಆಡಲ್ಲ. ಇವನು ನಂದಿ ನಿದ್ದೆ ಮಾಡ್ತಾನೆ ಇರ್ತಾನೆ. ಅವನು ವರುಣ ಮಕನೇ ತೋರ್ಸಲ್ಲ. ಇವನು ಸೂರ್ಯ ಎಲ್ಲ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತ ಮಾತ್ರ ಕೇಳಕ್ ಹೋಗ್ಬಿಡಿ. ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಕ್ ನಾನು ಜಾಗರಣೆ ಇದೀನಿ. ನೋಡಿ ಫ್ರೆಂಡ್ಸ್ ಮಲ್ಕನ್ ಮಾಡ್ತವನೆ. ನೋಡ ನಮ್ ಸೂರ್ಯ, ನಮ್ ಪ್ರಭು, ಇವನ್ ಪ್ರಭು ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಫುಲ್ ಸರಿ ಆಗ್ಬಿಟ್ರು. ಈಗ ಚೆನ್ನಾಯ್ತ ನಂಗೆ. ಫ್ರೆಂಡ್ಸ್ ಏನ್ ಹೇಳಕ್ ಬಂದೆ ಮರ್ತೋಯ್ತಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಹೇಳಕ್ ಬಂದ ನಾನು? ಟೈಮ್ 4:15. ಟೈಮ್ ಇವಾಗ 4:15 ಆಗೈತೆ. ನೋಡಿ 4:15 ಆಗೈತೆ. ಇವನ್ ತೋರ್ಸು ಅಂತವನೇ, ತೋರಿಸ್ತಾ ಇದೀನಿ ನೋಡ್ಕೊಬಿಡ್ರಿ. ಏನೋ ನಾನ್ ಹಿಂಗಾಗ್ಬಿಟ್ಟಿದೀನಿ, ತಲೆ ಎಲ್ಲ ಗುಂಚ್ಕೊಂಡು. ಹಿಂಗೆ ಯಾಕೆ ಗುರು? ನೋಡು ಇವ್ರಿಗಿರಷ್ಟು ಎಲ್ಲ ಇವ್ರು ನೋಡಿ ಹೆಂಗ್ ಮಲ್ಗವನೆ. ನೋಡಿ ಹೆಂಗ್ ಮಲ್ಗವ್ರೆ ಇವ್ರು. ನೋಡಿ ಇಷ್ಟೋ ತನಕ ಮಲ್ಗಿದ. ಲಾಸ್ಟ್ ಸ್ಟಾರ್ಟ್ ಮಾಡಿದೀನಿ ಅನ್ಸಿದ್ರೆ ಕಣ್ಮುಕ್ಬಿಟ್ಟ. ನೋಡಿ ಶಿವರಾತ್ರಿ ಮಾಡ್ತೀವಿ ಅಂತ ಬಂದ್ಬಿಟ್ಟು, ಜಾಗರಣೆ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇಬ್ರು ನಿದ್ದೆ ಮಾಡ್ತಾವ್ರೆ. ನಾವ್ 3 ಜನ ಮಾತ್ರ ಕೂತಿದೀವಿ. ಇವ್ ನಂಗೆ ಯಾಕೋ ನನ್ ಪಕ್ಕ ಮುಂಚೆನೆ ನಿದ್ದೆ ಮಾಡ್ಕೊಂಡ್ ಬಂದ್ಬಿಟ್ಟವನೆ ಅನ್ಸ್ತೈತೆ. ಚಾನ್ಸೇ ಇಲ್ಲ ಅಂತ. ಇವ್ನ ಯಾರು ಕ್ಯಾಮ್ರಾ ಕಿತ್ಕದವನೆ? ಅವ್ನ ಸ್ವಲ್ಪ ಇವ್ರು ಮುರುಡೇಶ್ವರ ಹೋಗಿದ್ರು. ಅದು ಪಾರ್ಟ್ 2 ಅಪ್ಲೋಡ್ ಮಾಡಿರ್ಲಿಲ್ಲ. ಇನ್ನ ನಾನೀಗ ಫೋರ್ಸ್ ಮಾಡಿ ಎಡಿಟ್ ಮಾಡಿಸ್ತಾ ಇದೀನಿ ಮಾಡ್ಲಿ ಅಂತ. ನೋಡಿ ಇವಾಗೆಲ್ಲ ಇಂಪೋರ್ಟ್ ಮಾಡ್ಕತ್ತವ್ರೆ. ಇವನೊಬ್ಬ ಎಡಿಟರ್, ಇವನೇ ವಾಯ್ಸ್. ಸ್ವಲ್ಪ ನಿಮ್ಗೆ ಒಂದು ಟೆಕ್ನಿಕ್ ಏನಾದ್ರು ಟೆಕ್ನಾಲಜಿ ವಿಡಿಯೋಸ್ ಮಾಡ್ತಾ ಇವನೇ ಮಾಡೋದು. ನೋಡ್ಕೊಬಿಡಿ. ಇನ್ನು ಸ್ಟಾರ್ಟ್ ಮಾಡಿಲ್ಲ. ಯಾವ್ದೋ ಒಂದೇ ಒಂದ್ ವಿಡಿಯೋ ಹಾಕೋನೆ, ಶೇರ್ ಮಾಡ್ತೀನಿ ನೋಡ್ಬಿಡಿ. ಪಾರ್ಟ್ ವಿಡಿಯೋ ಹಾಕೋದ್ ಮರ್ತೋಗ್ಬಿಟ್ಟಿದೆ ಗೈಸ್. ನೋಡಿ ನಾನ್ ನೆನ್ಪಿಸ್ಬೇಕು ಇವ್ರುಗಳಿಗೆಲ್ಲ. ನೆನ್ಸಾದ್ಮೇಲೆ ನನ್ಗೆ ಈಗ ಎಡಿಟರ್ ಆಗಿ ಪ್ರಭು ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ. ಫ್ರೀಯಾಗಿ ಮಾಡ್ಕೊಬಿಟ್ಟೆ ದುಡ್ಡು ಕೇಳು ಅಂತ ಹೇಳ್ತಾ ಇದೀನಿ. ಇವನಿಗೆ ಕೇಳ್ತಾ ಇಲ್ಲ ಅವ. ಹಂಗೆಲ್ಲ ದುಡ್ಡು ಕೇಳಲ್ಲ ಗೈಸ್ ನನ್ನ ಹತ್ರ. ನಿಮ್ ಹತ್ರ ಕೇಳ್ತಾನೆ. ಫ್ರೆಂಡ್ಸ್ ಹಂಗ್ರೆ ಇವ್ರ ಚಾನಲ್ ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಹೇಳ್ತೀನಿ. ಹಂಗಾದ್ರೆ ಹಂಗೆಲ್ಲ ಮಾಡ್ಬೇಡಿ ಗೈಸ್. ಯಾಕಂತ ಹೇಳಿದ್ರೆ ಈಗ ಎಷ್ಟೋ ಜನ ಅದೇ ತರ ಬಿಸ್ನೆಸ್ ಕೂಡ ಮಾಡ್ತಾ ಇದಾರಲ್ವಾ. ನಾವು ಆತರ ಮಾಡೋರು ಸಪೋರ್ಟ್ ಮಾಡ್ಬೇಕು. ಸ್ವಲ್ಪ ಮೋಟಿವೇಶನ್ ಸ್ವಲ್ಪ ಜಾಸ್ತಿ ಆಗೋಯ್ತು. ತಲೆಗೆ ಹಾಕೋಬಿಡಿ ಜಾಸ್ತಿ. ನಿಮ್ಗೆ ಮುಂಚೆನೆ ಹೇಳಿದೀನಲ್ಲ ಫ್ಯಾಕ್ಟ್ ನಾನು ಹೇಳಿದ್ದು. ಹೌದು ಆಯ್ತು ಕಣಪ್ಪ. ನಮ್ದು ಮರೆಯ ಯೂಟ್ಯೂಬ್ ಎಂಟರ್ಟೈನ್ಮೆಂಟ್ ಪರ್ಪಸ್ ನ ಮಾಡ್ತಾ ಇರೋದು. ನಿಮ್ ಮೋಟಿವೇಶನ್ ಕೆಳಗೆ ಕೂತ್ಕೊಂಡು ಇವ್ರು ಯಾರು ಗುರು ಅಂತ ಮೋಟಿವೇಶನ್ ಇರ್ಬೇಕು. ನೋಡಿ ಕುಂಭಕರ್ಣ 1, ಕುಂಭಕರ್ಣ 2. ಇವಂದು ಆಕ್ಚುಲಿ ಸೆಕೆಂಡ್ ರೌಂಡ್ ಇದ್ದೆ ಇದು. ಅವನಾದ್ರೆ ಪರವಾಗಿಲ್ಲ, ಇವಾಗ ಮಲ್ಕತ್ತವನೆ. ಇವ ಸೆಕೆಂಡ್ ರೌಂಡ್. ಫ್ರೆಂಡ್ಸ್ ಈಗ ನಮ್ ಸೂರ್ಯ ಏನೋ ಒಂದು ಮೈಂಡ್ ಅಲ್ಲಿ ಇಡನೆ. ಮೈಂಡ್ ಸೆಟ್ ಹೆಂಗಿದೆ ಅಂತ ತಿಳ್ಕೋಬೇಕು ಅನ್ಕೊಂಡಿದೀನಿ ಇವಾಗ. ಹೆಂಗೋ ಈಗ 4:15 ಬಂತು. ನನ್ಗೂ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕು. ಇವ್ನ ಮೈಂಡ್ ಸೆಟ್ ಹೆಂಗಿದೆ ಅಂತ ಸ್ವಲ್ಪ ತಿಳ್ಕೊಳದ. ಏನಪ್ಪ ಏನ್ರ ಬಗ್ಗೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡಿ. ಒಂದ್ ಕೆಲಸ ಮಾಡೋ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಾದ್ರೆ ನಿಮಗೆ? 160. ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ಯಾ? 83. ಯಾವ್ದು ಇರಲ್ಲ ನೀವ. ಹಂಗ ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆನೇ ಮಾತಾಡ್ವಿ. ವಿಡಿಯೋಸ್ ಅದ್ರ ಬಗ್ಗೆನೇ ಮಾತಾಡಿ. ಯೂಟ್ಯೂಬ್ ಚಾನಲ್ ಅಂತ ಏನಿಲ್ಲ,
ಫಸ್ಟ್ ನನ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಏನಂತ ಹೇಳಿದ್ರೆ, ನಾನು ಇವಾಗ ಯಾವ ತರ ವಿಡಿಯೋಸ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಬೇರೆ ತರ ಎಲ್ಲ ವಿಡಿಯೋಸ್ ಮಾಡ್ಬೇಕು, ಡೈಲಾಗ್ಸ್ ಎಲ್ಲ ಹೇಳ್ಬೇಕು, ಆ ತರ ಎಲ್ಲ ಅನ್ಕೊಂಡಿದೀನಿ. ಯಾಕಂತ ಹೇಳಿದ್ರೆ ಆಮೇಲೆ ನಂಗೆ ಒಂದೊಂದ್ ಟೈಮ್ ಮೈಂಡ್ ಸೆಟ್ ಯಾವ ತರ ಬರ್ತದೆ ಅಂದ್ರೆ, ಒಳ್ಳೆ ಕಾಂಚಿ ಪಿಂಚಿಗಳ ತರ ವಿಡಿಯೋ ಮಾಡ್ಬೇಕು, ಅವಾಗ್ಲೇನೆ ವಿಡಿಯೋಸ್ ಎಲ್ಲ ಹೋಗೋದು. ಈಗ ಯಾರ್ಯಾರೋ ತೆಗ್ದಿ ಸ್ಪೂನ್ ಅಲ್ಲಿ ಒಂದ್ ಇದಾಗ್ತಾರೆ, ಅದ್ ನೋಡಿದ್ರೆ ಮಿಲಿಯನ್ ಗಟ್ಲೆ ವ್ಯೂಸ್. ಏನೋ ತೆಗ್ದಿಂಗ್ ಎಷ್ಟ್ ಕೊಡ್ತಾರೆ ತೂದಿ, ಅದನ್ನ ನೋಡಿದ್ರೆ ಮಿಲಿಯನ್ ಗಟ್ಲೆ ವ್ಯೂಸ್. ಏನು ನಾವು ಕಷ್ಟಪಟ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡ್ತಾ ಇರ್ತೀವಿ, ಒಂದೊಂದ್ ಕ್ಲಿಪ್ಸ್ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ, ಎಡಿಟ್ ಮಾಡ್ತಾ ಇರ್ತೀವಿ. ಎಡಿಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಆಗೋ ಗಂಟೆ ವೆಯ್ಟ್ ಮಾಡಿ, ವಿಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ನಮ್ಗ್ ಸಮಾಧಾನ ಆಗಿ ಅದಕ್ಕೆಲ್ಲ ಕಾದಿ ಒಂದ್ ಒಳ್ಳೆ ವ್ಯೂಸ್ ಬರ್ಲಿಲ್ಲ ಅಂತಂತ ತುಂಬಾ ಬೇಜಾರಾಗುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಕ್ಕೆ ನಮ್ ಜನಗಳು ಅಂತ ಹೇಳ್ತಲ್ಲ, ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸುಮ್ನೆ ವೈರಲ್ ಆಗ್ತಾ ಇರೋದೆಲ್ಲ ಅಂತ ಕಾಂಜಿ ಪಿಂಜಿ ವಿಡಿಯೋಗಳೇ ವೈರಲ್ ಆಗ್ತಾ ಇರೋದು. ನಮ್ಮಂತ ಕಷ್ಟಪಟ್ಟು ವಿಡಿಯೋಸ್ ಮಾಡೋರ್ಗೆ ಯಾರಿಗೂ ಒಂದು ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನು ಇವ್ನಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಒಳ್ಳೇದ್ ಮಾತಾಡು ಅಂದ್ರೆ ಇವನ್ ಮೈಂಡ್ ಅಲ್ಲಿರೋ ಫ್ರಸ್ಟ್ರೇಷನ್ ಎಲ್ಲ ತೆಗ್ದು ಹೊರಗಡೆ ಹಾಕ್ಬಿಟ್ಟ. ನಿಜ, ನನಗೆ ಹಂಗೆ ಆಗಿರೋದು. ಇಲ್ಲ ಮರ ಹೆಂಗೆ ಗೊತ್ತಾ, ನನ್ ಮೈಂಡ್ ಹೆಂಗೆ ತೆಗೆದು ಹೇಳ್ತೀನಿ ಕೇಳಿಸ್ಕೊ. ನಾವು ಒಳ್ಳೆ ಕಂಟೆಂಟ್ ಕೊಟ್ರೆ ಸ್ಟಾರ್ಟಿಂಗ್ ನಮ್ಗೆ ರೀಚ್ ಸಿಗಲ್ಲ, ನಮ್ ಎಫರ್ಟ್ಸ್ ನಾವ್ ಹಾಕದ, ಬಟ್ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವ್ ಮಾಡದ. ಬೇರೆಯವ್ರ ಮಾತ್ರ ವೈರಲ್ ಆಗುತ್ತೆ, ನಮ್ದಂಗ್ ವೈರಲ್ ಆಗಲ್ಲ, ಆತರ ಥಿಂಕ್ ಬೇಡ ನಮ್ಗೆ. ನಮ್ಮದ್ ನಾವ್ ನೋಡೋದ ಸಾಕು. ಅವ್ರದ್ದು ಹೆಂಗಾರ ಬೇಕಾದ್ರೆ ಅವ್ರಿಂದ ಅವ್ರು ಒಳ್ಳೇದೈತಿದ್ ಅಂದ್ರೆ ಆಗ್ಲಿ ಬೇಡ, ಬಟ್ ನಮ್ಗೆ ಯಾವಾಗಲ ಆಗುತ್ತೆ ಅಂತ ಸುಮ್ನಿರೋದು ಅಷ್ಟೇ. ಅಲ್ಲ, ಒಳ್ಳೆ ತಂದಲ್ಲಿ ವಿಡಿಯೋಸ್ ಮಾಡೋರ್ಗೆ, ಕಷ್ಟಪಟ್ಟು ವಿಡಿಯೋಸ್ ಮಾಡೋರ್ಗೆ ಏನಕ್ಕೆ ಹೌದು, ಪ್ರತಿಫಲ ಸಿಗ್ತಿಲ್ಲ? ಕಷ್ಟನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನ್ ಗೊತ್ತಾ ಮರ, ಒಬ್ಬೊಬ್ರಿಗೆ ಅವ್ರ ಟೈಮ್ ಚೆನ್ನಾಗಿರುತ್ತೆ, ಅದಕ್ಕೆ ಎಕ್ಸಾಂಪಲ್ ಅವ್ರುಗಳೇ. ನಮ್ ಟೈಮ್ ಈಗ ಚೆನ್ನಾಗಿಲ್ಲ, ಮುಂದಕ್ಕೆ ಚೆನ್ನಾಗಾಗತ್ತೆ, ಅಲ್ಲಿ ಗಂಟ ನಮ್ ಎಫರ್ಟ್ಸ್ ಹಾಕೋದು ಅಷ್ಟೇ. ಹಂಗೆ ಮಾಡ್ತಾರ. ಅದೇ ನಂಬಿಕೆ ಮೇಲೆ ಕಾಯ್ತಾ ಇದೀನಿ ಗೈಸ್. ನಾನು ತುಂಬಾ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದೀನಿ. ಫಾಲೋವರ್ಸ್ ಆಗ್ತಾ ಇದ್ದಾರೆ. ಪ್ರತಿದಿನ ಕನ್ಸಿಸ್ಟೆನ್ಸ್ ಆಗಿ ಮೇಂಟೈನ್ ಮಾಡ್ತಲ್ಲ, ಈಗ ಹಾಕು ಅಂತ ಹೇಳಿದೀನಿ. ಇಲ್ಲ ಗೈಸ್, ಆಲ್ರೆಡಿ ಹಾಕ್ಲಿಲ್ಲ ಅಂದ್ರೆ ಬಾಟ್ಲು ತಗೋ ತುರುಕ್ಬಿಡ್ತೀನಿ ಬಾಯ್ ಒಳಗೆ. 4 to 5 days ಆಯ್ತು ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿ. ಈಗ ಮತ್ತೆ ಯಾಕಂದ್ರೆ ಸ್ವಲ್ಪ ಟ್ರಿಪ್ ಹೋಗಿದ್ದೆ ಗೈಸ್, ಅಲ್ಲಾಗಿ ಹಂಗೆ ನೆಟ್ವರ್ಕ್ ಎಲ್ಲ ಇರಲಿಲ್ಲ, ಫೋನ್ ಚಾರ್ಜರ್ ಇರಲಿಲ್ಲ, ಹಂಗೆ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ಡೈಲಿ ಬರ್ತಾ ಇರುತ್ತೆ ವಿಡಿಯೋಸ್. ಸಪೋರ್ಟ್ ಮಾಡಿ, ಇನ್ನ ಜಾಸ್ತಿ ವ್ಯೂಸ್ ಶೇರ್ ಮಾಡಿ. ಫ್ರೆಂಡ್ಸ್, ಶಬರಿಮಲೆ ಹೊಂಟೋಗಿದ್ನಲ್ಲ, ಅದೇ ಟ್ರಿಪ್ ಅವನ್ಗೆ. ಟ್ರಿಪ್ ಹೋಗಿದ್ವಿ, ಹಂಗಾಗಿ ಅಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಕಷ್ಟ ಆಯ್ತು, ಚಾರ್ಜರ್ ಅಂತೂ ಕಷ್ಟ ಆಯ್ತು. ಪಾಪ ತುಂಬಾ ಕಷ್ಟ ಪಡ್ತಿದ್ದಾನೆ ಮಗ. ನಂಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಂಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿ ವ್ಯೂಸ್ ಕೊಡ್ಸಿ, ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀವಿ. ನೀವು ಸಪೋರ್ಟ್ ಜಾಸ್ತಿ ಮಾಡ್ತಿದಷ್ಟು ನನ್ಗೆ ಕಂಟೆಂಟ್ ಮಾಡಕ್ ಇನ್ನ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ಹಿಡನ್ ಪ್ಲೇಸ್ ಗೆಲ್ಲ ಹೋಗಿ ಒಳ್ಳೊಳ್ಳೆ ಪ್ಲೇಸ್ ಗಳು ತೋರಿಸ್ತಾ ಇರ್ತೀವಿ. ಮೇನ್ ನಿಮ್ಗೆ ನಿಮ್ ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್ ಅಷ್ಟೇ ಗೈಸ್, ಇನ್ನೇನಿಲ್ಲ, ನಿಮ್ ಸಪೋರ್ಟ್. ಓಕೆ ಫ್ರೆಂಡ್ಸ್, ಇವ್ನು ಬಿಟ್ರೆ ಮಾತಾಡ್ತಾನೆ ಅಂತಾನೆ ಆಮೇಲೆ ಮಾಡ್ತೀನಿ. ನೋಡಿ ಹೆಂಗ್ ಮಲ್ಗವ್ರೆ, ಎಡಿಟ್ ಮಾಡ್ತಾ ಕೂತವ್ರೆ. ನಾವು ನಾವಿಬ್ರು ಕಷ್ಟ ಸುಖ ಮಾತಾಡ್ತಿದೀವಿ, ನಮ್ ಫ್ಯೂಚರ್ ಆಫ್ ಯೂಟ್ಯೂಬ್ ಚಾನಲ್ ಹೆಂಗಿರುತ್ತೆ ಅಂತ. ಜ್ವರ ಮಾತಾಡ್ರೆ ಪಾಪ ಎದ್ದು ಬಿಡ್ತಾರೆ, ಅದಕ್ಕೆ ಮೆತ್ತಗೆ ಮಾತಾಡ್ತಿದೀವಿ. ಕೇಳಿಸ್ತಿದ್ದೇನೆ ಕೈದು. ಫ್ರೆಂಡ್ಸ್, ಟೈಮು 5:10. ಈಗ ಸ್ವಲ್ಪ ಹೊಟ್ಟೆ ಸಿಯಕ್ಕೆ ಸ್ಟಾರ್ಟ್ ಆಗಿದೆ, ನಿದ್ದೆನೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟೋ ತನಕ ಚೆನ್ನಾಗೇ ಇತ್ತು. ಅದೇನೋ ಅಂತಲ್ಲ, ಎಲ್ಲವೂ ಚೆನ್ನಾಗೇ ಇತ್ತು, ಈ ಎಲ್ಲ ಬಂದು ಹಾಳು ಮಾಡ್ತು ಅಂತ. ಹಂಗೆ 5 ಗಂಟೆ ಆದ್ಮೇಲಿಂದ ನಿದ್ದೆ ಬಂದು ಎಲ್ಲ ಹಾಳು ಮಾಡ್ತಾ ಇದೆ. ಫ್ರೆಂಡ್ಸ್, ಟೈಮು 6:30. ನೋಡಿ, ಇನ್ನ ಬೆಳಕೆ ಆಗಿಲ್ಲ. ಈಗ ಅವೆಲ್ಲ ಹೊರಗಡೆ ಬಂದಿದೀವಿ. ದೇವ್ರ ಜಪ ಮಾಡ್ಕೊ ಕೂರ್ಬೇಕಾದವ್ರು ನಾವು, ಜೊತೆಗೆ ಕಾಮಿಡಿ ಮಾಡ್ಕೊಂಡು, ದೇವ್ರ ಜಪನೂ ಮಾಡ್ಕೊಂಡು, ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೆಂಗೋ. ಇವ್ರನ್ನೆಲ್ಲ ನೋಡ್ರಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ರು. ನಾನು, ಪ್ರಭು, ಸೂರ್ಯ ಮಾತ್ರ ಚೆನ್ನಾಗಿ ಕೂತಿದ್ದು. ಇವಾಗ ಮಲ್ಕತವನೆ ಸೂರ್ಯ, ಅಣ್ಣ ಬಾಸು. ಹೋಗೋದ ದೇವಸ್ಥಾನದ ಹತ್ರಕ್ಕೆ. ಈಗ ಅಲ್ಲಿ ಏನ್ ನಡೀತಿದೆ ನೋಡೋಣ. ಎಲ್ಲೋ ಬರ್ಲಿಲ್ವಲ್ಲ ಅವರು. ನೋಡಿ ಪಾಪ ಸೂರ್ಯ ಮಲ್ಗಿದ, ಈಗ ಮಲ್ಕೊಂಡ್ ಪಾಪ ಅರ್ಧ ಗಂಟೆ ಆಗಿತ್ತು. ಎದಲ್ಸ್ಕ ಕರ್ಕ ಹೋಗ್ತಾ ಇದೀವಿ. ದೇವಸ್ಥಾನ ಹತ್ರ ಕೊಯ್ತಾ ಇದೀವಿ ಇವಾಗ. ಫ್ರೆಂಡ್ಸ್, ಬೆಳಗ್ಗೆ ಬೇಗ ಒಂದ್ ನೋಡಿದ್ರೆ ಇನ್ನು ಅಡಿಗೆ ಮಾಡ್ತಾನೆ ಅವ್ರೆ. ಇಲ್ಲಿ ದೇವ್ರದ್ದು ಏನೋ ಸ್ಟೋರಿ ಹೇಳ್ತಿದಾರೆ, ಕೇಳೋಣ ಬನ್ನಿ.
ಸ್ಟೋರಿ ಹೇಳ್ತಾರದಲ್ಲ, ಯಾರ್ಯಾರು ಜನಕ್ಕೆ ಏನಾದ್ರು ಪ್ರಾಬ್ಲಮ್ ಇರೋದನ್ನೆಲ್ಲ ಹೇಳ್ಕೊತಾರೋ ಅದಕ್ಕೆ ಸೊಲ್ಯೂಷನ್ ಕೊಡ್ತಿದ್ದಾರೆ ದೇವರು. ಬಟ್ ಯಾರು ಸ್ವಲ್ಪ ನಂಬಕ್ಕೆ ಸ್ವಲ್ಪ ಕಷ್ಟನೇ, ಅವರು ಬಂದಿದ್ದಾರೆ ಅಂತ ನಂಬೇಕು, ಯಾಕಂದರೆ ಶನಿಮಾತ್ಮ ದೇವರಲ್ವಾ. ಮತ್ತು ಶನಿಮಾತ್ಮ ಬೇಡಿ ಆದರೂ ನಿನ್ನ ಏನು ಮೇಲ್ಕೋಟೆ ಮಾಡಿದಂಥ ನೋಡು ಇನ್ನೂ ಮೆರೀತಾ ಇದ್ದೀನಿ ನಾನು. ನೋಡೋ ಅವ್ನು ನೆನ್ಸ್ಕೋಬೇಕು, ನಾನು ಮನುಷ್ಯ ನೆನ್ಸ್ಕೊತಾನೆ ಇಲ್ವೋ. ನಾನಂತೂ ನೋಡು ಸಭೆ ಏನಪ್ಪ ಹೇಳ್ತಾ ಇರ್ತೀನಿ ಇಲ್ವೋ, ಪ್ರತಿಯೊಂದು ಅವ್ನು ಮಾಡಿರೋ ಪದಾರ್ಥಗಳು ಈಗಲೂ ಕೂಡ ನಾನು ಬಳಸ್ತಾ ಇದ್ದೀನಿ. ಕೆಲವೊಂದು ಬೆಂಕಿಗೆ ಹಾಕ್ಸ್ಬಿಟ್ಟೆ, ಆದರೆ ಕೆಲವೊಂದನ್ನು ಉಳಿಸ್ಕೊಂಡು ನಾನು ಇನ್ನೂ ಮೆರೀತಾ ಇದ್ದೀನಿ. ಮುಳ್ಳಿನ ಚಪ್ಪಲಿ ಮೇಲೆ ಕುಣಿತಾ ಇದ್ದಾರೆ ನೋಡಿ, ಮುಳ್ಳಿನ ಚಪ್ಪಲಿ. ಅನ್ನದಾಸೋಹ ನಡಿಬೇಕು ಪ್ರತಿ ಶನಿವಾರ. ಶನಿಮಾತ್ಮ ಹೊಸಳಿ ಗ್ರಾಮದಲ್ಲಿ ನಡಿಬೇಕು. ಶಿವರಾತ್ರಿ ಎಲ್ಲ ಇನ್ನೂ ಅದ್ಭುತವಾದ ಶಿವರಾತ್ರಿ ನಾನು ತೋರಿಸ್ಕೊಡ್ತೀನಿ ಏನಪ್ಪ. ಬರಲಪ್ಪ ಮತ್ತೆ ನನ್ನ ಮಾತಾಡಿ ಯಾವಾಗ ಶಭಾಷ್. ಅಲ್ಲೇ ಕೈಲೇ ಇಟ್ಕೊಂಡು ಇರಲಿ. ನೋಡಿ ಫ್ರೆಂಡ್ಸ್, ನಾವು ಒಂಥರ ಡಿಫ್ರೆಂಟು. ಟೇಬಲ್ ಇಟ್ಟಿಲ್ಲ, ಊಟ ಕುತ್ಕೊಬಿಟ್ಟಿದ್ದೀವಿ. ಫ್ರೆಂಡ್ಸ್, ಈಗ ತಾನೇ ಆ ಕಡೆ ತಿರ್ಗಾ ಕೂತಿದ್ದೋ, ಈಗ ಮತ್ತೆ ಈ ಕಡೆ ತಿರ್ಗಾ ಕೂತ್ಕೊಂಡಿದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ಕಡೆಯಿಂದ ಈ ಕಡೆ, ಬಟ್ ಇಟ್ಟೇ ಇಲ್ಲ, ಇನ್ನ ಮುಂಚೆನೆ ಕುತ್ಕೊಬಿಟ್ಟಿದೀವಿ ಫ್ರೆಂಡ್ಸ್. ಅಲ್ಲಿದ್ದು ಈಗ ಮತ್ತೆ ಇಲ್ಲಿ ಶಿಫ್ಟ್ ಆಗಿದೀವಿ, ಮತ್ತೆ ಎಕ್ಸ್ಚೇಂಜ್. ಬಟ್ ಈ ಸಲ ಟೇಬಲ್ ಇದೆ, ಕನ್ಫರ್ಮ್ ಅಂದ್ರೆ ಇದೆ ಪಕ್ಕ ಊಟಕ್ಕೆ, ಪಕ್ಕ ಸೀಟ್ ಬುಕಿಂಗ್ ಆಗಿದೆ. ಇದು ಹೊಟ್ಟೆ ಹಸಿದಕ್ಕೆ ಕೊಟ್ಟಿದ್ದು 10 ನಿಮಿಷಕ್ಕೆ ತಿನ್ನಾಕ್ಬಿಟ್ಟಿದೆ ನೋಡಿ. ನಮ್ಮ ಪ್ರಭು ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡ್ತಿದ್ದಾನೆ ನೋಡಿ. ಎಲ್ಲ ಊಟ ಮಾಡ್ಬಿಟ್ಟು ಕೂತವ್ರೆ ಶಿಸ್ತಾಗೆ. ಹಲೋ ಗಾಯ್ಸ್, ಹಂಗೋ ಹಿಂಗೋ ಪ್ರಸಾದ ತಿಂದು ಉಪವಾಸ ಮುಗಿಸ್ತೋ. ಜಾಗರಣೆ ಅಂತೂ ಬೆಳಗ್ಗೆನೆ ಮುಗ್ದಾಯ್ತು, ಬಟ್ ನಿದ್ದೆಗಣ್ಣು ತುಂಬಾ ಇದೆ. ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದೆ. ನಾನ್ ಫ್ರೆಶ್ ಅಪ್ ಆಗಲ್ಲ, ಹಂಗೆ ಮಲ್ಕೊಬಿಡ್ತೀನಿ ಹೋಗ್ಬಿಟ್ಟು. ಸಂಜೆ ಎದ್ಬಿಟ್ಟು ನಾರ್ಮಲ್ ಗೊತ್ತಲ್ಲ, ನೈಟ್ ಶಿಫ್ಟ್ ಹೆಂಗೋ ಅಭ್ಯಾಸ ಐತಲ್ಲ, ಅದನ್ನ ಫಾಲೋ ಮಾಡ್ತೀನಿ. ನನಗೆ ಸ್ವಲ್ಪ ಈಸಿನೇ ಇತ್ತು, ಯಾಕಂದ್ರೆ ನಂಗೆ ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಇವ್ನಿಗೆ ಸ್ಪೆಷಲ್ ಅಲ್ವಾ, ಫುಲ್ಲು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕಣ್ಣೆಲ್ಲ ನೋವಂತೆ ಪಾಪ ಹೊಟ್ಟೆ ಇಸ್ಕೊಂಡು ಯಾವಾಗ ಕೊಡ್ತಾರೋ ಅಂತ ಕಾಯ್ತಿದ್ದೋ. ಅದಕ್ಕೆ ನಾನು ತಿನ್ನಕ್ಕಿಂತ ಮುಂಚೆನೆ ತಿನ್ ಮುಗಿಸ್ಬಿಟ್ಟಿದ. ಬಟ್ ಇನ್ನೊಂದ್ಸಲ ಹಾಕ್ಸ್ಕೊಂಡ್ ಬೇರೆ ಡಬಲ್ ಸಲ ಹಾಕ್ಸ್ಕೊಂಡ್ ಬೇರೆ ತಿಂದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ, ಬಾಯ್.